ನೀವುಗಳೆಲ್ಲ ಯಾವಾಗ ಲಕ್ಷ್ಮಿ ಆಗ್ತೀರಿ ಅಂತಂದ್ರೆ ಈ ಎಲೆಕ್ಷನ್ ಬಂದ ಟೈಮಲ್ಲಿ ಮಾತ್ರ. ಅವತ್ತು ಲಕ್ಷ್ಮಿ ನಿಮ್ಮ ಮನೆ ಬಾಗಿಲಿಗೆ ಬರ್ತಾಳೆ. ಅವತ್ತು ಒಂದು ದಿನ ಮಾತ್ರ ನೀವು ಲಕ್ಷ್ಮಿನ ನೋಡಬಲ್ರಿ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಮತ್ತೆ ವಿಷಯ ಏನು ಅಂತಂದ್ರೆ, ದೇವರಿಗೆ ನೈವೇದ್ಯ ಇಟ್ಬಿಟ್ಟು ದೇವರಿಗೆ ಪೂಜೆ ಮಾಡಿ ಆಮೇಲೆ ನಾವು ತಿನ್ಬೇಕಂತೆ. ದೇವರು ತಿನ್ನಲ್ಲ ಅಂತ ಗೊತ್ತಿದ್ದು ದೇವ್ರ ಮುಂದೆ ತಗೋಹೋಗಿ ಆಹಾರನ ಇಡ್ತೀವಿ. ಆದರೆ ನಮ್ಮನೇಲಿ ಉಲ್ಟಾ. ನನ್ನ ಹೆಂಡ್ತಿ ಏನು ಮಾಡ್ತಾಳೆ ಅಂತಂದರೆ, ಫಸ್ಟು ನನಗೆ ಊಟ ಕೊಡ್ತಾಳೆ, ಆಮೇಲೆ ದೇವ್ರಿಗೆ ಇಡ್ತಾಳೆ. ಒಬ್ಬರ ಹಸಿವನ್ನು ನೀಗಿಸೋದು ನಿಜವಾದ ಲಕ್ಷ್ಮಿಯ ಗುಣ. ಸೊ ನನ್ನ ಹೆಂಡ್ತಿ ಲಕ್ಷ್ಮಿ ಇದ್ದಂಗೆ. ದೇವ್ರ ಮುಂದೆ ದುಡ್ಡು ಇಟ್ಬಿಟ್ಟು ಅಲಂಕಾರ ಮಾಡಿ, ಆ ಅಲಂಕಾರಕ್ಕೆಲ್ಲ ಎಷ್ಟು ದುಡ್ಡು ಖರ್ಚಾಗಿರುತ್ತೆ. ಅದಕ್ಕೆಲ್ಲ ಈ ದುಡ್ಡಿರೋರು ಮಾಡ್ತಾರೆ, ಸಾಲ ಇಲ್ದಿರೋರು, ದುಡ್ಡಿರೋರು. ಬಟ್ ಒಂದು ಹಬ್ಬ ಮಾಡ್ಬೇಕಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಥವಾ ಲೋಯರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲಾದ್ರೂ ಒಂದು ಕಡೆ ಸಾಲ ಮಾಡಿರ್ತಾರೆ. ಸಾಲ ಮಾಡಿ ಲಕ್ಷ್ಮಿ ಕರಿಬೇಕಾ? ನೀವೇ ಯೋಚನೆ ಮಾಡಿ. ಸಾಲ ಮಾಡಿ ಲಕ್ಷ್ಮಿ ಕರಿಬೇಕಾ? ಲಕ್ಷ್ಮಿ ಬರೋಂಗಿದ್ದವಳು ಹೆಂಗಾದ್ರೂ ಬಂದೇ ಬರ್ತಾಳೆ. ಈ ಅಮೇರಿಕದಲ್ಲಿ ಮತ್ತೆ ಈ ಜಪಾನ್ ಮತ್ತೆ ಈ ದೊಡ್ಡ ದೊಡ್ಡ ದೇಶಗಳು ನೋಡಿ, ಅಲ್ಲಿ ಲಕ್ಷ್ಮಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅವ್ರಿಗೆ ಯಾರಿಗೂ. ಬಟ್ ಲಕ್ಷ್ಮಿ ಹೊಲ್ದಿದ್ದಾಳೆ, ಅವ್ರಿಗೆ ತುಂಬಾ ಹೊಲ್ದ್ಬಿಟ್ಟಿದ್ದಾಳೆ. ಬಟ್ ಅವ್ರಿಗೆ ಲಕ್ಷ್ಮಿ ಅಂದ್ರೆ ಯಾರು ಅಂತಾನೆ ಗೊತ್ತಿಲ್ಲ. ಆದ್ರೆ ನಾವು ಭಾರತದಲ್ಲಿ ಲಕ್ಷ್ಮಿನ ಕರಿತಾನೇ ಇದೀವಿ, ಆದ್ರೆ ವರ್ಷನೂ ಕರಿತೀವಿ, ಆದ್ರೆ ಲಕ್ಷ್ಮಿ ಬಂದಿಲ್ಲ. ಲಕ್ಷ್ಮಿನ ನಾವು ಎಲ್ಲಿ ಹುಡುಕೋಬೇಕು ಅಂದ್ರೆ ನಮ್ಮ ಕೆಲ್ಸಗಳಲ್ಲಿ, ನಾವು ಮಾಡೋಂಥ ಕೆಲ್ಸಗಳಲ್ಲಿ ಲಕ್ಷ್ಮಿನ ಹುಡುಕ್ಬೇಕು. ನೀವುಗಳೆಲ್ಲ ಯಾವಾಗ ಲಕ್ಷ್ಮಿ ಆಗ್ತೀರಿ ಅಂತಂದ್ರೆ ಈ ಎಲೆಕ್ಷನ್ ಬಂದ ಟೈಮಲ್ಲಿ ಮಾತ್ರ. ಅವತ್ತು ಲಕ್ಷ್ಮಿ ನಿಮ್ಮ ಮನೆ ಬಾಗಿಲಿಗೆ ಬರ್ತಾಳೆ. ಅವತ್ತು ಒಂದು ದಿನ ಮಾತ್ರ ನೀವು ಲಕ್ಷ್ಮಿನ ನೋಡಬಲ್ರಿ. ಇಷ್ಟು ಮಾತು ಹೇಳಿ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.